ನಮಸ್ಕಾರ ವೀಕ್ಷಕರೇ, ಒಂದು ದಿನದ ಪೂಜೆಯಿಂದ 100 ಶಿವರಾತ್ರಿ ಆಚರಿಸಿದ ಪುಣ್ಯ ಫಲ ಸಿಗುತ್ತದೆ ಅಂದರೆ ನೀವು ನಂಬುತ್ತೀರಾ? ಇದು ಕೇವಲ ಮಾತಲ್ಲ, ಸ್ವಂತ ಪರಶಿವನೇ ಹೇಳಿದ ವರ. ನಾಳೆ ಡಿಸೆಂಬರ್ 7 ನಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಮಾರ್ಗಶಿರ ಮಾಸದ ಮಹಾ ಆರಿದ್ರ ನಕ್ಷತ್ರದ ದಿನ. ಈ ದಿನವನ್ನು ಕಡೆಗಣಿಸಿದರೆ ಜೀವನದ ದೊಡ್ಡ ಅದೃಷ್ಟವನ್ನು ಕಡೆಗಣಿಸಿಕೊಂಡಂತೆ. ಶಿವನು ಅವನ ಶಿವಪುರಾಣಗಳಲ್ಲಿ ಹೇಳಿರುವಂತೆ, ಯಾರು ನನ್ನನ್ನು ಮಾರ್ಗಶಿರ ಮಾಸದ ಆರಿದ್ರ ನಕ್ಷತ್ರ ದಿನ ಪೂಜಿಸುತ್ತಾರೋ ಅವರು ನನ್ನ ಪುತ್ರ ಸುಬ್ರಹ್ಮಣ್ಯಗಿಂತಲೂ ಹೆಚ್ಚು ನನಗೆ ಪ್ರಿಯವಾಗುತ್ತಾರೆ. ಎಂತಹ ಅದ್ಭುತ ಅವಕಾಶ ನೋಡಿ. ಹಾಗಾದರೆ ನಾಳೆ ಯಾವ ಒಂದು ಕೆಲಸ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಹಣೆ ಬರಹವೇ ಬದಲಾಗಿ ಜೀವನದಲ್ಲಿ ಉದ್ಧಾರ ಆಗಬಹುದು? ಈ ರಹಸ್ಯವನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆರಿದ್ರ ನಕ್ಷತ್ರ ಇದು ಸಾಕ್ಷಾತ್ ಶಿವನ ನಕ್ಷತ್ರ. ಕೈಲಾಸದಿಂದ ಆದಿಶಂಕರರು ತಂದ ಚಿಕ್ಕ ಮೋಕ್ಷಲಿಂಗವನ್ನು ನಟರಾಜನ ರೂಪದಲ್ಲಿ ಪ್ರತಿಷ್ಠಾಪಿಸಿದ ಪವಿತ್ರ ದಿನವೇ ಇದು. ಈ ದಿನದಂದು ಎಲ್ಲ ಶಿವ ದೇವಾಲಯಗಳಲ್ಲಿ ನಡೆಯುವ ವಿಶೇಷ ಅಭಿಷೇಕವೇ ಆರಿದ್ರ ಅಭಿಷೇಕ. ಎಷ್ಟು ಹೊತ್ತಿಗೆ ಮಾಡಬೇಕು ಅಂತ ನೋಡೋದಾದರೆ, ನಾಳೆ ಬೆಳಗಿನ ಜಾವ 3 ಗಂಟೆಯಿಂದ 4 ಗಂಟೆಯ ಒಳಗೆ ಈ ಪವಿತ್ರ ಅಭಿಷೇಕ ನಡೆಯುತ್ತದೆ. ಕೇವಲ ಈ ಅಭಿಷೇಕದ ದರ್ಶನ ಪಡೆದರೂ ಸಾಕು. ಇದು ಮನುಷ್ಯನ ಎಲ್ಲ ದುಃಖ ನಿವಾರಣೆ ಮಾಡಿ, ಪಾಪಗಳನ್ನೆಲ್ಲ ನಾಶ ಮಾಡಿ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಶಾಸ್ತ್ರಗಳು ಹೇಳುವಂತೆ 100 ಶಿವರಾತ್ರಿ ಎಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಸಿಗುವ ಫಲ ಕೇವಲ ಒಂದು ಆರಿದ್ರ ಅಭಿಷೇಕದಿಂದ ಸಿಗುತ್ತದೆ. ನಿಮ್ಮ ಊರಿನಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಈ ಪದ್ಧತಿ ಇಲ್ಲದಿದ್ದರೆ ಚಿಂತೆ ಬೇಡ. ನಿಮ್ಮ ಮನೆಯಲ್ಲಿರುವ ಶಿವಲಿಂಗಕ್ಕೆ ಬೆಳಗ್ಗೆ 3 ಗಂಟೆಯಿಂದ 4 ಗಂಟೆಯೊಳಗೆ ನೀವೇ ಅಭಿಷೇಕ ಮಾಡಿ. ಈ ದಿನ ಶಿವನನ್ನು ಪೂಜಿಸಿದರೆ ಸಿಗುವ ಫಲಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಅದೃಷ್ಟ ಕುಲಾಯಿಸಲು ನಾಳೆ ಈ ಕೆಲಸಗಳನ್ನು ತಪ್ಪದೇ ಮಾಡಿ. ಪಂಚಾಮೃತ ಅಭಿಷೇಕ ಸಾಧ್ಯವಾದರೆ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಅಥವಾ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿ. ಶಿವಲಿಂಗ ಇಲ್ಲದಿದ್ದರೆ ಶಿವನ ಫೋಟೋ ನೋಡಿ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಸ್ಮರಿಸಿ ಜಪಿಸಿದರೂ ಸಾಕು. ನಂದೀಶ್ವರನ ದರ್ಶನ. ಶಿವನ ದೇವಸ್ಥಾನದಲ್ಲಿ ನಂದೀಶ್ವರನ ಮೂಲಕ ಶಿವ ದರ್ಶನ ಮಾಡಿ ನಿಮ್ಮ ಕೋರಿಕೆಗಳನ್ನು ನಂದೀಶ್ವರನ ಮೂಲಕ ಶೀಘ್ರವಾಗಿ ನೆರವೇರಿಸುತ್ತಾನೆ. ಸಾಲ ವಿಮೋಚನೆಗೆ ಪರಿಹಾರ. ನಿಮ್ಮ ಮೈ ತುಂಬ ಸಾಲ ಆಗಿದ್ದರೆ, ಕೈನಲ್ಲಿ ದುಡ್ಡು ನಿಲ್ಲುತ್ತಿಲ್ಲ ಅಂದರೆ ಈ ಉಪಾಯ ಮಾಡಿ. ಕಣಗಲೆಲೆ ಪುಷ್ಪವನ್ನು ನೀರಿನಲ್ಲಿ ನೆನೆಸಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳಿಗೆ ಮುಕ್ತಿ ದೊರೆಯುತ್ತದೆ. ಬಿಲ್ಪತ್ರೆ ಗಿಡದ ಸ್ಪರ್ಶ. ನಿಮ್ಮ ಮನೆಯ ಹತ್ತಿರ ಬಿಲ್ಪತ್ರೆ ವೃಕ್ಷವಿದ್ದರೆ ಅದನ್ನು ಸ್ಪರ್ಶ ಮಾಡಿ ಪ್ರದಕ್ಷಿಣೆ ಹಾಕಿ ಓಂ ನಮಃ ಶಿವಾಯ ಎಂದು ಹೇಳುತ್ತಾ ನಾಮಸ್ಮರಣೆ ಮಾಡಿಕೊಳ್ಳಿ. ಬ್ರಹ್ಮ ಮುಹೂರ್ತದಲ್ಲಿ ಆಗದಿದ್ದರೆ ಚಿಂತೆ ಬೇಡ. ನಾಳೆ ಭಾನುವಾರ ದಿನವಿಡೀ ಯಾವುದಾದರೂ ಸಮಯದಲ್ಲಿ ಈ ಕೆಲಸ ಮಾಡಿದರೂ ಸಾಕು. ಆರಿದ್ರ ನಕ್ಷತ್ರವು ಸ್ವಂತ ಶಿವನು ಜನಿಸಿದ ನಕ್ಷತ್ರ. ಈ ದಿನ ಶಿವನ ಅನುಗ್ರಹ ಸಿಗಲು ಶಿವನಿಗೆ ಸಂಬಂಧಿಸಿದ ಎಲ್ಲ ದೇವರುಗಳ ದರ್ಶನ ಮಾಡಬೇಕು. ಅಂದರೆ ಪಾರ್ವತಿ ದೇವಿಯ ದರ್ಶನ. ಶಿವನ ಮಡದಿಯಾದ ಪಾರ್ವತಿ ದೇವಿಯನ್ನು ಈ ದಿನ ನೋಡಬೇಕು. ಅಂದರೆ ದುರ್ಗೆಯ ರೂಪಗಳಾದ ಚಾಮುಂಡೇಶ್ವರಿ, ಚೌಡೇಶ್ವರಿ, ಕಾಳಿ ಅಥವಾ ಗ್ರಾಮ ದೇವತೆಗಳ ದೇಗುಲಗಳಲ್ಲಿ ದೇವಿಯ ದರ್ಶನ ಮಾಡಿ ಶಿವನ ನಾಮಸ್ಮರಣೆ ಮಾಡಿ. ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆಯಿರಿ. ನಿಮ್ಮ ಕೋರಿಕೆಗಳು ನೆರವೇರಲಿ ಎಂದು ಬೇಡಿಕೊಂಡು ಓಂ ನಮಃ ಶಿವಾಯ ಎಂದು ಹೇಳಿಕೊಳ್ಳಿ. ಕಷ್ಟಗಳು ಶಿವನ ಕೃಪೆಯಿಂದ ದೂರವಾಗುತ್ತವೆ. ನಂದಿ ನಿಮ್ಮ ಮನೆಯ ಸಮೀಪದಲ್ಲಿದ್ದರೆ, ಅಂದರೆ ಹಸು, ಆಕಳುಗಳು ಇವು ನಿಮ್ಮ ಮನೆಯ ಸಮೀಪದಲ್ಲಿದ್ದರೆ ಅವುಗಳಿಗೆ ಬಾಳೆಹಣ್ಣು ಅಥವಾ ಬೇರೆ ಹಣ್ಣುಗಳನ್ನು ತಿನ್ನಲು ಕೊಡಿ. ಕೇವಲ ಒಂದು ಸಲ ಮನಸ್ಸಿನಲ್ಲಿ ಶಿವನನ್ನು ಸ್ಮರಿಸಿದರೆ ಸಾಕು. ಆಗದೇ ಇರುವ ನಿಮ್ಮ ಉದ್ಯೋಗ, ಹಣ, ಆರೋಗ್ಯ, ವ್ಯಾಪಾರ ಕೋರಿಕೆಗಳು ಕೂಡ ನೆರವೇರುತ್ತವೆ. ಮಾರ್ಗಶಿರ ಮಾಸದ ಆರಿದ್ರ ನಕ್ಷತ್ರದ ದಿನವೇ ಮೊಟ್ಟ ಮೊದಲ ಬಾರಿಗೆ ಶಿವನನ್ನು ಲಿಂಗ ಸ್ವರೂಪದಲ್ಲಿ ಪೂಜಿಸಲಾಯಿತು. ಐಶ್ವರ್ಯವನ್ನು ನೀಡುವವನೇ ಈಶ್ವರ. ನೆನಪಿರಲಿ, ಬ್ರಹ್ಮವರದ ಹಣೆಬರವನ್ನು ಕೂಡ ಶಿವನು ಬದಲಾಯಿಸುತ್ತಾನಂತೆ. ನಾಳೆ ಭಾನುವಾರದ ದಿನ ನೀವು ಭಕ್ತಿಯಿಂದ ನಿಸ್ವಾರ್ಥದಿಂದ ಶಿವನಿಗೆ ಪ್ರೀತಿಯಿಂದ ಪೂಜೆ ಮಾಡಿ. ಮನೆಯಲ್ಲಿ ತೆಂಗಿನಕಾಯಿ ದೀಪ ಆರಾಧನೆ ಮಾಡಿ. ಶಿವನ ದೇವಾಲಯದಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸಿ. ನಿಮ್ಮ ಸಕಲ ಕಷ್ಟಗಳು ಪರಿಹಾರವಾಗುತ್ತವೆ. ನಿಮ್ಮ ಎಲ್ಲ ಕೋರಿಕೆಗಳು ಸಹ ಈಡೇರುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಶಿವನನ್ನು ನೆನೆದು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ